ಮಾಡಿದ್ದಾರೆ ಅಂತ ಹೇಳಿ ವಿ ಸೋಮಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೊಂದಲ ಸೃಷ್ಟಿಯಾದ್ರೆ ಅದಕ್ಕೆ ಸರ್ಕಾರವೇ ಉತ್ತರವನ್ನ ಕೊಡಬೇಕು. ವಿಶ್ವದಲ್ಲೇ ಭಕ್ತಿ ಭಾವನೆಗಳಿಗೆ ಹೆಸರು ಗಳಿಸಿರುವಂತಹ ಸ್ಥಳ ಅದು. ಈ ನಂಬಿಕೆಗೆ ಎಡಪಂಥಿಗಳು ಕೋಮು ಶಕ್ತಿಗಳಿಂದ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯ ಅವರೇ ಇದನ್ನ ಗಾಢವಾಗಿ ಚಿಂತನೆ ಮಾಡಿ ಡಿಕೆಶಿ ಅವರೇ ಷಡ್ಯಂತ್ರವನ್ನ ಬಯಲಿಗೆಳೆಯುವಂತಹ ಕೆಲಸವನ್ನ ಮಾಡಿ ಅಂತ ಹೇಳಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ವಿಶ್ವದ ಧರ್ಮಸ್ಥಳ ನಿಮಗೆ ಗೊತ್ತಿದೆ. ಈ ಮಟ್ಟಕ್ಕೆ ಸರ್ಕಾರ ಇನ್ನೂ ಕೂಡ ಅದನ್ನು ಮೀನಾಮೇಷ ಮಾಡಿ ಅನಾವಶ್ಯಕವಾಗಿ ಗೊಂದಲ ಏನಾದರೂ ಸೃಷ್ಟಿ ಆದರೆ ನಾಳೆ ಸರ್ಕಾರನೇ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಬಿಜೆಪಿ ಅದು ಬಿಡಿ ಅದು ಅವರು ಒಂದು ಇದಾಗ್ತದೆ. ಆದರೆ ಈ ದೇಶ ನಡೆದು ಬಂದ ಸತ್ಸಂಪ್ರದಾಯ ಧರ್ಮಸ್ಥಳ ಕೇವಲ ಕರ್ನಾಟಕಕ್ಕೆಲ್ಲ, ದಕ್ಷಿಣ ಭಾರತಕ್ಕೆಲ್ಲ, ವಿಶ್ವದ ಭೂಪಟದಲ್ಲಿ ತನ್ನದೇ ಆದಂಥ ಒಂದು ಭಕ್ತಿ ಭಾವನೆಗಳಿಗೆ ಹೆಸರನ್ನು ಗಳಿಸಿರ್ತಕ್ಕಂಥ ಸ್ಥಳ. ಮತ್ತು ಯಾರು ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿವರೆಗೂ ಆಗಿರ್ತಕ್ಕಂಥದ್ರಿ ಇಲ್ಲಿವರೆಗೂ ಆಗಿರ್ತಕ್ಕಂಥದ್ದು ಯಾವುದಾದ್ರು ಒಂದೇ ಒಂದು ಕುರು ಇದ್ದರೆ ಏನಾರು ಆಗಲಿ, ಇನ್ನೂ ಎಷ್ಟು ಅವ್ರು ಮೊದಲು ಇದನ್ನು ಯಾವ ರೀತಿಗೆ ನೀವು ಇದನ್ನು ಕಂಪ್ಲೀಟ್ ಮಾಡಬೇಕಾಗ್ತದೆ, ಒಂದು ತಾಂತ್ರಿಕ ಹಂತಕ್ಕೆ ತರಬೇಕಾಗಿದೆ. ಮುಗಿದಿದೆ, ಸಾಕು. ದೇಶದ ವ್ಯವಸ್ಥೆಯಲ್ಲಿ ಧರ್ಮಸ್ಥಳ